ನಮಸ್ಕಾರ ಸಿನಿಮಾ ಲವರ್ಸ್, ವೆಲ್ಕಮ್ ಟು ಇವತ್ತಿನ ಕತೆ ಉಸಿರಿನ ಜೊತೆ. Now let me welcome the brilliant minds and hearts behind ಉಸಿರು. ಈಗ ನಮ್ಮ ಜೊತೆ ಇದ್ದಾರೆ ಉಸಿರು ಮೂವಿಲಿ ಮೇನ್ ಲೀಡ್ ರೋಲ್ ಪ್ಲೇ ಮಾಡ್ತಿರೋ ಅಪೂರ್ವ and Santosh. Welcome. Hi, thank you. What kind of role is it, Santosh? You know, emotional, suspense, action packed. What kind of role you're playing in this movie? It was a fun experience totally. Our role ಮಾಡಕ್ಕೆ it took a lot of effort, physically demanding it. Mine is a very bubbly character. ಅಂತಂದ್ರೆ ಮೋಸ್ಟ್ ಆಫ್ ದ ಸೀನ್ಸ್ ನಂದು ಸಂತೋಷದು ಇರ್ಬೇಕಿದ್ರೆ ಈಸ್ ವೆರಿ ಸೈಲೆಂಟ್, ಜಾಸ್ತಿ ಮಾತಿಲ್ಲ. ಅವ್ರು ಒಂದ್ ಮಾತು ಹೇಳಿದ್ರೆ ನಾನು 4 ಮಾತಾಡೋದು. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ಫಾರ್ ಹಿಮ್. ನನ್ ಸೀನ್ಸ್ ಇರ್ಬೇಕಿದ್ರೆ ಮಾತಾಡೋದೆಲ್ಲ ಅವ್ಳು ಮಾತಾಡ್ತಾಳೆ, ನಾನು ಬರೀ ರಿಯಾಕ್ಟ್ ಮಾಡ್ತಾ ಇದ್ದೆ. ಓಕೆ, Your job was easy. ಇಟ್ ವಾಸ್ ಗ್ರೇಟ್. Santosh, were there any scenes which was emotionally, physically challenging? ಫಿಸಿಕಲಿ ಚಾಲೆಂಜಿಂಗ್ ಮಳೆಯಲ್ಲಿತ್ತು ಫೈಟ್ ಸೀಕ್ವೆನ್ಸ್. ಅದು ರಾತ್ರಿ ಇಡೀ ರಾತ್ರಿ ನಾನು ಮತ್ತು ಅರುಣ್ ಮಾಡ್ತಾ ಇದ್ವಿ. ಬ್ರೇಕ್ ಬರ್ತಿತ್ತು, ನಮ್ಮ ಮೇಲೆ ಬಿಸಿ ನೀರು ಹಾಕ್ತಿದ್ರು, ಯಾಕಂದರೆ ಅಷ್ಟು ಚಳಿ ಇತ್ತಲ್ವ. ಸೊ ಯು ಶಿವರಿಂಗ್, ಬಿಸಿ ನೀರು ಹಾಕ್ತಿದ್ರು. ಆಮೇಲೆ ಬ್ಯಾಕ್ ಟು ಸೈಡ್ ಮತ್ತೆ ಶಾರ್ಟ್ ರೆಡಿ ಅಂದರೆ ಮತ್ತೆ ಹೋಗ್ಬಿಟ್ಟು ತಣ್ಣೀರಲ್ಲಿ ನಿಂತ್ಕೊಂಡು ಮಾಡೋದು ಫೈಟಿಂಗ್ ಎಲ್ಲ. ದೇ ವಾಸ್ ಲಾಟ್ ಆಫ್ ಡರ್ಟ್, ಅದರಲ್ಲಿ ಬಿದ್ದು ಫೈಟ್ ಮಾಡೋದಿತ್ತು. So yeah, that was some of the fight sequences were very physically challenging. Ella following the director's footsteps, avaru ಏನು ಹೇಳಿದ್ರು ಹಂಗೆ. He was so passionate about the script. He knew everything in and out. ಹೆಂಗೆ ರಿಯಾಕ್ಟ್ ಮಾಡಬೇಕು, ಯಾರು ಹೇಗೆ ಮಾಡಬೇಕು ಅಂತ. Just followed him. Did this character require any special training? ತಗೊಂಡು ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅದೇ ಓಕೆ, ಅದೇ ಸ್ಪೆಷಲ್ ಟ್ರೈನಿಂಗ್. ನಿಮಗೆ ಯಾವ್ದಾರಿಂದ ಇಲ್ಲ. What challenges you faced? One of the action sequence I'm also part of. Okay. So this action sequence I'm with Akash. So he has to hold on to my hand at least first half of the fight scene ansutte. So I actually had 3 marks on my hand. And ಈ ಫೈಟ್ ಸೀಕ್ವೆನ್ಸ್ ಇವ್ರಿಗೆಲ್ಲ ಆದ್ರೆ ಪ್ರಾಕ್ಟೀಸ್ ಆಗಿತ್ತು, ಹೆಂಗ್ ಹೊಡಿಬೇಕು ಎಲ್ಲ ಹೇಳ್ಕೊಟ್ಟಿದ್ರು. ನಂಗೆ ಯಾರು ಹೆಂಗ್ ಹೊಡಿಸ್ಕೋಬೇಕು ಅಂತ ಹೇಳ್ಕೊಟ್ಟಿರ್ಲಿಲ್ಲ. ನಾ ಯಾವ ರಿಹರ್ಸಲ್ಗೂ ಹೋಗಿಲ್ಲ. ಫೈಟ್ ಸೀಕ್ವೆನ್ಸ್ ನಂದು ಫೈಟ್ ಏನ್ ಇರಲ್ಲ ಅಂತ ಧೈರ್ಯದ ಮೇಲೆ ಹೋಗಿರೋದು. ಅಂಡ್ ದಿಸ್ ಒನ್ ಪಾರ್ಟ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಅವ್ರು ಆಕಾಶ್ ನನ್ನ ಎಳೆದ್ಬಿಟ್ಟು ಕಪಾಳಕ್ಕೆ ಹೊಡಿಬೇಕು ಅಂತ. ಸೊ ಅವ್ರ ಪಾಪ ಹಿಂಗ್ ಹೊಡೆದ್ರೆ ನಾ ಹಿಂಗ್ ತಿರುಗ್ಬೇಕು. 3 ಸತಿ ನಾ ಈ ಕಡೆಯಿಂದ ಸೊ ಫೈನಲಿ ಮಾಸ್ಟರ್ಗೆ ಪಾಪ ಕೋಪ ಬಂದ್ಬಿಡ್ತು. 4ನೇ ಸತಿಗೆ ಸರಿಗ್ ಮಾಡಿದೀನಿ. ಸಂತೋಷ್, ಆಕ್ಚುಲಿ ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡ್ಬೇಕಾದ್ರೆ ಅವರೊಂದು ಮೆನ್ಷನ್ ಮಾಡಿದ್ರು, ನೀವೇನೋ ಬೈಕ್ ಸೀಕ್ವೆನ್ಸ್ ಮಾಡ್ತಿರ್ಬೇಕಾದ್ರೆ ಅಂತ. ನಾನು ರೈಡ್ ಮಾಡ್ತಾ ಇದ್ದೆ, ಓಕೆ. ನಮ್ಮ ಕ್ರೂ ಅವರೇ ಇನ್ನೊಬ್ರು ಮುಂದೆ ಇದ್ರು. ಸೊ ಸಡನ್ ಆಗಿ ಬ್ರೇಕ್ ಒತ್ತಬೇಕಾಗಿತ್ತು, ನಾನು ಫ್ರಂಟ್ ಬ್ರೇಕ್ ಒತ್ಬಿಟ್ಟೆ, ಬಿದ್ಬಿಟ್ಟು. ಅಷ್ಟೇ, ಸಿಂಪಲ್ ಆಗಿ ಆಗೋಯ್ತು ಒಂದು 2-3 ಸೆಕೆಂಡ್ಸ್ ಅಲ್ಲಿ. ಅದಾದ್ಮೇಲೆ ಆಫ್ಟರ್ ಎಫೆಕ್ಟ್ ತುಂಬಾ ಲಾಂಗ್ ಇತ್ತು. ಆಫ್ಟರ್ ಎಫೆಕ್ಟ್ ವಾಸ್ ಮಂತ್ಸ್. ಸೊ ಐ ಫೆಲ್ ಲೈಕ್ ದಿಸ್ ಅನ್ಸುತ್ತೆ, ಈ ಕಡೆ ಸರಿಗ್ ಬಿದ್ದೆ ಅನ್ಸುತ್ತೆ. ಆ ರೀತಿನಲ್ಲಿ ಡೈರೆಕ್ಟರ್ ವಾಸ್ ಆಲ್ಸೋ ವೆರಿ ಕೋಆಪರೇಟಿವ್. ಸೊ ಆ ಗಾಯದ ಜೊತೆ ಎಷ್ಟು ಮ್ಯಾನೇಜ್ ಮಾಡ್ಬೋದು, ಲಿಂಪ್ ಮಾಡ್ತಿದ್ದೆ, ಆದ್ರೆ ಅದು ಕವರ್ ಮಾಡ್ಬಿಟ್ಟು ಹಂಗೆ. How was the support from production team? Producer ಹೆಂಗೆ ನಿಮ್ಮ ಜೊತೆ ಇಂಟರಾಕ್ಟ್ ಮಾಡ್ತಿದ್ರು ಅಥವಾ ಹೆಂಗ್ ಸಪೋರ್ಟ್ ಮಾಡಿದ್ರು? Extremely sweet and supportive like that. Very sweet, very supportive. Both of them, Harish sir and Lakshmi ma'am, ibru ಚೆನ್ನಾಗಿ ನೋಡ್ಕೊಂಡ್ರು. That's all that I can say. I'm very happy that I was associated with this. So we'll be inspired by her. Correct. ಅಂದ್ರೆ ಏನಾದ್ರೂ ಆಯ್ತಂದ್ರೆ ಅರ್ಥ ಮಾಡ್ಕೊಳಕ್ ಅವ್ರೊಬ್ರು ಇದಾರೆ ಅನ್ನೋದು ತುಂಬಾ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ. ಅಂಡ್ ಡೈರೆಕ್ಷನ್ ಟೀಮ್ ಅಲ್ಲಿದ್ದ ಮಿಕ್ಕವ್ರು ಕೂಡ ದೇ ವರ್ ವೆರಿ ಆಕ್ಟಿವ್. ಹಾಗೆ ನಮ್ಮ ರೈಟರ್ ಭೈರವ್ ರಾಮ್ ಸರ್ ಕೂಡ ಯಾವಾಗ್ಲೂ ನಮ್ ಸೀನ್ ನಲ್ಲಿ ಜೊತೆಲೇ ಇರ್ತಾ ಇದ್ರು, ಫೀಲ್ಡ್ ಅಲ್ಲೇ ಇರ್ತಾ ಇದ್ರು. ಸೊ ನಂಗೆ ಅಕಸ್ಮಾತ್ ಸೀನ್ ಅಲ್ಲಿ ಯಾವ್ದಾದ್ರು ಡೈಲಾಗ್ ಅಲ್ಲಿ ಸರ್ ನಂಗೆ ಯಾಕೋ ಇದು ಫ್ಲೋ ಬರ್ತಾ ಇಲ್ಲ, ನಾನು ಸ್ವಲ್ಪ ಆಚೆ ಈಚೆ ಮಾಡ್ಕೊಳ್ಳ ಅಂದ್ರೆ ಹಿ ವಾಸ್ ವೆರಿ ಸಪೋರ್ಟಿವ್. ಸೊ ಹಾಗಾಗಿ ಇಡೀ ಟೀಮ್ ಅಲ್ಲೇ ಇರ್ತಾ ಇತ್ತು. ನಮ್ಗೆ ಏನೇ ಬೇಕಿದ್ರು ಎಲ್ಲೂ ಯಾರಿಗೂ ಕಾಲ್ ಮಾಡೋ ಅವಶ್ಯಕತೆ ಕೂಡ ಇರ್ಲಿಲ್ಲ. ಐ ಥಿಂಕ್ ಆಡಿಯನ್ಸ್ ಶುಡ್ ಟೇಕ್ ಅವೇ ಪರ್ಸೆಪ್ಷನ್, ಅದು ಅರ್ಥ ಮಾಡ್ಕೊಂತಾರೆ ಅಂತ. ದಟ್ಸ್ ವಾಟ್ ಐ ಹೋಪ್. ಈಚ್ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಮೋಟಿವೇಶನ್. ಐ ರಿಯಲಿ ಹೋಪ್ ದಿ ಆಡಿಯನ್ಸ್ ಫೀಲ್ ದ ಸೇಮ್. ನಮ್ಮ ಪ್ರಯತ್ನ ಅವ್ರಿಗೆ ಮುಟ್ಟಿದ್ರೆ ಅಲ್ಲಿಗೆ ಸಫಲ ಅಂತ.
ಹಾ, ಯಾವುದೇ- ಬಿ ಕೈಂಡ್ ಅಂಡ್ ಬಿ ಅಷ್ಟೇ. ಎಂಪಥೆಟಿಕ್ ಅಷ್ಟೇ. Thank you so much. Thank you. Being here. I'm sure people are going to like your character. ನನಗೆ ಗೊತ್ತಿಲ್ಲ ಏನ್ ಕ್ಯಾರೆಕ್ಟರ್ ಅಂತ, ಬಟ್ ನಮಗೂ ಗೊತ್ತಿಲ್ಲ. ಬಿಕಾಸ್ ನನಗೆ ಇದು ಒಂದು ಓವರ್ ವ್ಯೂ ಸಿಕ್ಕಿರೋದ್ರಿಂದ ಐ ಆಮ್ ಟೆಲಿಂಗ್ ಯು. ಸೊ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಶೋ ಅಂಡ್ ಆಲ್ ದ ಬೆಸ್ಟ್ ಫಾರ್ Thank you so Thank you. much.